ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅಂಗಡಿ ತೆರೆದು ಸ್ವಚ್ಛಗೊಳಿಸಿ ಅಂಗಡಿಯ ಮುಂದೆ ಗುಡಿಸಿ ತೊಳೆದು ರಾಯರ ಫೋಟೋಗೆ ಪೂಜೆ ಮಾಡ್ತಾ, ರಾಯರೇ ಆದಷ್ಟು ಬೇಗ ಲಕ್ಕಿನ ಇಲ್ಲಿಂದ ಹೋಗೋ ಹಾಗೆ ಮಾಡಿ. ನನಗಾಗಿ ಅವನು ರಿಸ್ಕ್ ತಗೊಂಡು ಇಲ್ಲಿದ್ದು ನಿರೂಪಿಸೋದು ಬೇಕಿಲ್ಲ. ಅವನೇ ಬಯಸಿದ ಜೀವನ ಅವನಿಗೆ ಸಿಗೋ ಹಾಗೆ ಮಾಡಿ. ನಂಗೆ ಗೊತ್ತು ಅಸುರ ಖಂಡಿತ ಇಲ್ಲಿಂದ ಅಷ್ಟು ಸುಲಭವಾಗಿ ಹೋಗೋದಿಲ್ಲ, ಆದರೆ ನಾನು ಅಷ್ಟೇ ಅಷ್ಟು ಸುಲಭವಾಗಿ ಕ್ಷಮಿಸಲ್ಲ. ದ್ವೇಷ ಸಾಧಿಸಿ ಏನು ಪ್ರಯೋಜನ? ಅದು ಅವನಿಗೆ ಅರ್ಥ ಮಾಡಿಸ್ತೀನಿ. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ 2ನೇ ಚಾನ್ಸ್ ಕೇಳಿ ತಪ್ಪನ್ನು ಸರಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಅವನಿಗೆ ಅರ್ಥ ಮಾಡಿಸ್ತೀನಿ ಎನ್ಕೊಂಡು ಪೂಜೆ ಮುಗಿಸಿ ಅಂಗಡಿಯ ಬಾಗಿಲತ್ತ ಕಣ್ಣಾಡಿಸಿದಾಗ ಕಂಡಿದ್ದು ಅವಳ ಅಸುರನೇ. ಲಕ್ಕಿ ಎಂದು ಅನುಮಾನದ ನೋಟ ಬೀರಿ ಅವನ ಮುಂದೆ ಬಂದು, ನೀನು ಇಲ್ಲಿಗೆ ಯಾಕೆ ಬಂದೆ? ನೋಡು ಲಕ್ಕಿ ಎಂದು ಇನ್ನೇನೋ ಮಾತಾಡುವ ಮುನ್ನ ಅವಳ ಮಾತಿಗೆ ಕಡಿವಾಣ ಬಿದ್ದಿತ್ತು. ಯಾಕೆ? ಕಾರಣ ಇದೆ. ಅಂಗಡಿ ಓನರ್ ಎದುರಿಗೆ ಬಂದು ನಿಂತರು. ಅವರನ್ನು ನೋಡಿ ತಿಳಿ ನಗು ನೀಡಿದ್ಲು. ಕಾರುಣ್ಯ, ಇವರು ಲಕ್ಷ್ಮಣ್ ವರ್ಮಾ ಇಂದು ಬೆಂಗಳೂರಿಂದ ಬಂದಿದ್ದಾರೆ. ಯಾವುದೋ ಕಾರಣದಿಂದ ಇವರು ಇಲ್ಲೇ ಉಳಿಬೇಕಿದೆ. ಕೆಲಸ ಕೊಡಿ ಅಂತ ಕೇಳಿದ್ರು. ನಿಂಗೆ ಗೊತ್ತಲ್ವಾ, ನನ್ನ ಹತ್ರ ಸದ್ಯಕ್ಕಿರೋ ಎಲ್ಲ ಅಂಗಡಿಯಲ್ಲೂ 2 ಕೆಲಸಗಾರರು ಇದ್ದಾರೆ. ಇದೊಂದೇ ಅಂಗಡಿಯಲ್ಲಿ ಒಬ್ಬರೇ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ಈ ಹುಡುಗನಿಗೆ ಹೇಳಿ ಕರ್ಕೊಂಡು ಬಂದೆ. ನೀನು ಒಪ್ಪಿದ್ರೆ ಮಾತ್ರ ಇವನನ್ನು ಇಲ್ಲಿ ಕೆಲ್ಸಕ್ಕೆ ಬಿಡ್ತೀನಿ ಅಂತ. ನೀನು ಬೇಡ ಅಂದರೆ ವಾಪಸ್ ಹೋಗ್ತಾರೆ ಎಂದಾಗ, ಅಣ್ಣ ಇವರು ಇಲ್ಲಿ ಕೆಲಸ ಮಾಡೋದ್ರಿಂದ ನನಗೇನು ತೊಂದರೆ ಇಲ್ಲ, ಆದರೆ ಎಂದು ಲಕ್ಕಿ ಕಡೆ ನೋಡಿ, ನೀವು ನೋಡೋಕ್ಕೆ ಒಳ್ಳೆ ಕೆಲಸ ಮಾಡಿ ತುಂಬ ಚೆನ್ನಾಗಿ ಬೆಳೆದು ಜೀವನ ಸಾಗಿಸಿರೋ ವ್ಯಕ್ತಿ ಥರ ಕಾಣಿಸ್ತೀರಿ. ನಿಮ್ಗೆ ಯಾಕೆ ಈ ರೀತಿ ಕೂಲಿ ಕೆಲಸ ಮಾಡುವ ಗೋಜು? ಇದಕ್ಕೆ ಕಾರಣ ಏನು ಎಂದು ಪ್ರಶ್ನಿಸಿದ್ಲು. ಅದು ಯಾಕೆ ಕೇಳ್ತೀರಿ, ಒಂದು ಸಮಯದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ನಾನು ತಿಂದು ದುರಹಂಕಾರ ಪಟ್ಟು ಮನೆಯವರಿಂದಲೇ ಮನೆ ಬಿಟ್ಟು ಹೋಗು ಅಂತ ಅನ್ನಿಸ್ಕೊಂಡೆ. ಮನೆಯವರೇ ಇಲ್ಲ ಅಂದಮೇಲೆ ಆಸ್ತಿ ಅಂತಸ್ತು ಯಾಕೆ ಬೇಕು ಹೇಳಿ? ಅದಕ್ಕೆ ರಾಯರನ್ನು ನಂಬಿದರೆ ಅವ್ರು ನಂಬಿದವರ ಕೈ ಬಿಡಲ್ಲ ಅಂತ ಇಲ್ಲಿಗೆ ಬಂದೆ. ಈಗ ನನ್ನ ಭವಿಷ್ಯ ಇಲ್ಲೇ ಇದೆ ಅಂತ ಕಣ್ಣು ಹೇಳ್ತಿದೆ, ಮನಸ್ಸು ಒಪ್ಪಿದೆ. ಸೊ ಎಲ್ಲ ಕೆಲಸ ಮಾಡ್ತಾ ಭವಿಷ್ಯನ ನಿರೂಪಿಸ್ಕೊಳ್ತೀನಿ, ಏನಂತೀರ ಎಂದು ಹುಬ್ಬು ಹಾರಿಸಿ ಕೇಳಿದ ಲಕ್ಕಿ. ಅವನ ಮಾತಿನ ಒಳ ಅರ್ಥ ಅರಿತ ಹುಡುಗಿ, ಚೆನ್ನಾಗಿ ಓದಿದಿರಿ, ಯಾವುದಾದ್ರೂ MNCನಲ್ಲಿ ಕೆಲಸ ಮಾಡಿ ಎಂದಳು. ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಯಾವ ಕಂಪ್ನಿ ನನ್ನನ್ನು ಕರೆದು ಕೆಲಸ ಕೊಡುತ್ತೆ? ನಾನು ಡಿಗ್ರಿ ಮಾಡಿದ್ರು ಡೋಂಗಿ ಇಂಜಿನಿಯರ್ ಈಗ, ನಿಜ ಅದೇ ಎಂದು ನಾಟಕೀಯವಾಗಿ ಬೇಸರಪಟ್ಟ. ಅವಳು ಇನ್ನೇನೋ ಹೇಳಬೇಕಿತ್ತು. ಅಷ್ಟರಲ್ಲಿ, ಕಾರುಣ್ಯ, ಆ ಹುಡುಗ ಈಗ ಇಲ್ಲೇ ಕೆಲಸ ಮಾಡಲಿ. ನನ್ನ ಇನ್ನೊಂದು ಅಂಗಡಿ ತಯಾರಾಗ್ತಿದೆ, ಅದು ರೆಡಿ ಆದರೆ ಅಲ್ಲಿಗೆ ಕಳಿಸ್ಕೊಡ್ತೀನಿ, ಓಕೆನಾ? ಅಥವಾ ಏನಾದರೂ ಅಭ್ಯಂತರ ಇದೆಯಾ ಎಂದರು ಓನರ್. ಇರಲಿ ಅಣ್ಣ, ನನಗೇನು ತೊಂದರೆ ಇಲ್ಲ ಎಂದಳು ನಗುತ್ತಾ. ಅವಳ ಬಾಯಿಯಿಂದ ಸರಿ ಎಂದು ಕೇಳಿದ್ದೆ. ಥ್ಯಾಂಕ್ಸ್ ಮೇಡಮ್, ಎಂತಹ ಕರುಣಾಮಯಿ ಮೇಡಮ್ ನೀವು. ರಾಯರು ಬೆಣ್ಣೆಯಂತಹ ಮನಸ್ಸು ಕೊಟ್ಟಿದ್ದಾರೆ ನಿಮಗೆ. ನನ್ನ ಎಲ್ಲ ನೋವಿಗೆ ಮುಲಾಮು ನೀವು, ಅಂದರೆ ಮುಲಾಮು ಕೊಟ್ಟ ಹಾಗೆ ಕೆಲಸ ಮಾಡೋಕ್ಕೆ ಹ್ಞೂ ಅಂದ್ಬಿಟ್ರಿ. ಥ್ಯಾಂಕ್ಸ್ ಮೇಡಮ್ ಎಂದು ಕುಲುಕುತ್ತಾ ಕೈನ ಕಣ್ಣುಡಿತು ಹೊಗಳುತ್ತಿದ್ದ ಲಕ್ಕಿ. ಇದೇನು ನನ್ನ ಅಂಗಡಿ ಅಲ್ಲ ಸರ್, ಕೆಲಸ ಕೊಟ್ಟಿದ್ದು ಅವರು, ಹೋಗಿ ಅವ್ರಿಗೆ ಹೇಳಿ ಥ್ಯಾಂಕ್ಸ್ ಎಂದು ಕೈ ಬಿಡಿಸ್ಕೊಂಡ್ಳು. ಕಾರುಣ್ಯ, ಈ ಹುಡುಗನಿಗೆ ಅಂಗಡಿಯಲ್ಲಿ ಕೆಲಸ ಮಾಡೋಕ್ಕೆ ಸಹಾಯ ಮಾಡಮ್ಮ. ಅಂಗಡಿ ವ್ಯಾಪಾರದ ಬಗ್ಗೆ ಏನೂ ಗೊತ್ತಿಲ್ಲದಂತೆ ಕಾಣುತ್ತೆ. ಅಪ್ಪಿತಪ್ಪಿ ಏನಾದರೂ ಕೇಳಿದ್ರೆ ಹೇಳ್ಕೊಡು, ಮತ್ತು ಅಂಗಡಿಯ ವಸ್ತುಗಳ ಬಗ್ಗೆ, ಮಾರಾಟದ ಬಗ್ಗೆ ಮಾಹಿತಿ ಕೊಡು ಎಂದ ಓನರ್ ಮಾತಿಗೆ, ಅದಕ್ಕೇನಂತೆ ಸರ್, ಮೇಡಮ್ ಹತ್ರ ಕೇಳಿ ತಿಳ್ಕೊಳ್ತೀನಿ ಬಿಡಿ ಸರ್ ಎಂದ ಬಿಬಿ ಮುಖ ನೋಡಿ. ಅಣ್ಣ, ನಾನು ಹೇಳ್ಕೊಡ್ತೀನಿ ಎಂದಳು. ಸರಿನಮ್ಮ, ಏನಾದರೂ ಇದ್ದರೆ ನನಗೆ ಕಾಲ್ ಮಾಡಿ ಹೇಳು ಎಂದು ಹೋದರು ಓನರ್. ಅವರನ್ನು ಬಿಟ್ಟು ಬರುವೆ ಎಂದು ಬಿಬಿ ಕೂಡ ಹಿಂಬಾಲಿಸಿದ. ಏನಿದು ರಾಯರ್, ಈಗಷ್ಟೇ ಅವನಿಂದ ದೂರ ಮಾಡಿ ಅಂದರೆ ಮತ್ತಷ್ಟು ಹತ್ರ ಆಗೋ ಹಾಗೆ ಸಹಾಯ ಮಾಡಿದ್ದೀರಾ? ನಿಮ್ಮ ಇಚ್ಛೆ ಈ ಬಾರಿ ಏನು ಎಂದು ಬಾಯಿ ಮಾತಲ್ಲಿ ಕೊರಗಿದ್ರು ಅವಳ ಒಳ ಮನಸ್ಸಿಗೇನೋ ಖುಷಿ. ಹೊರಗಡೆ ಓನರ್ನ ಬಿಡುವಂತೆ ಬಂದವನು, ಥ್ಯಾಂಕ್ಸ್, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನನಗೆ ಕಷ್ಟ ಆಗಿರೋದು. ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್ ಎಂದ ಬಿಬಿ ಮಾತಿಗೆ. ಲಕ್ಕಿ, ಇರಲಿ ಬಿಡಪ್ಪ, ಒಬ್ಬರು ಮುಖ ಲಕ್ಷಣ ನೋಡಿಯೇ ನಾನಿವರು ಹೇಗೆ ಅಂತ ಹೇಳಬಲ್ಲ. ಆ ಹುಡುಗಿ ಇಲ್ಲಿಗೆ ಬಂದಾಗ ಏನೋ ಸಮಸ್ಯೆಯಲ್ಲಿ
ಸಿಲುಕಿ ಒದ್ದಾಡಿದೆ. ಮತ್ತೆ ಆಕೆ ಒಂಟಿ ಅಲ್ಲ ಅಂತ ಈಗ ಅನ್ನಿಸ್ತು. ಆದರೆ ಅದೇ ಸತ್ಯ ಅಂತ ನೀನು ಬಂದ ಮೇಲೆ ಗೊತ್ತಾಯಿತು. ಎಲ್ಲರೂ ತಪ್ಪು ಮಾಡೋದು ಸಹಜ. ಗುರು ರಾಘವೇಂದ್ರ ಸ್ವಾಮಿಗಳೇ ನಿನ್ನ ಮಡದಿಯನ್ನು ನಿಂಗೆ ತಲುಪಿಸುವ ಸೇತುವೆಯಾಗಿಂದು ನನಗೆ ಸಮ್ಮತಿ ಕೊಟ್ಟಾಗ ನಂದೇನಿದೆ ಹೇಳು. ಇನ್ನು ಮುಂದೆ ಆದರೂ ಕೂಡಿ ಬಾಳಿ. ಈ ಸದಾವಕಾಶ ಸರಿಯಾಗಿ ಉಪಯೋಗವಾಗಲಿ, ನಿನಗೆ ಒಳ್ಳೆಯದಾಗತ್ತೆ, ಹೋಗಿ ಬಾ ಎಂದು ಆಶೀರ್ವಾದ ಮಾಡಿದಾಗ ತುಂಬ ಥ್ಯಾಂಕ್ಸ್ ಎಂದು ಹೊರಡಬೇಕು. ಅವರ ಎಡಕ್ಕಿದ್ದ ಅಂಗಡಿಯಿಂದ ಕುಂಕುಮದ ಬಟ್ಟಿಲು ನೆಲಕ್ಕುರುಳಿತ್ತು. ಅದನ್ನು ಕಂಡವರು ಲಕ್ಕಿ ಎಂದು ಮತ್ತೆ ಕರೆದ್ರು. ಹೇಳಿ ಎಂದು ಅವರತ್ತ ನೋಡಿದಾಗ ಕೈ ಬೆರಳುಗಳಲ್ಲಿ ಏನೇನೋ ಲೆಕ್ಕ ಹಾಕಿದವರು, ನೀನಿಲ್ಲಿ ಹೆಚ್ಚು ದಿವಸ ಇರಬಾರ್ದು, ಬೇಗ ನಿನ್ನ ಹೆಂಡತಿನ ಒಪ್ಪಿಸಿ ಇಲ್ಲಿಂದ ಹೊರಟ್ಬಿಡು ಎಂದರು. ಅವರ ಮುಖದಲ್ಲಿ ಏನೋ ಒಂಥರ ಆತಂಕವಿತ್ತು. ಆದರೆ ಒಳ ಅರ್ಥ ಅವರಿಗೂ ತಿಳಿದು ಬರುತ್ತಿಲ್ಲ. ನನ್ನ ವೈಫಿ ಈಗಲೇ ಒಪ್ಪಲಿ, ಎತ್ತಾಕೊಂಡು ಹೋಗ್ತೀನಿ ಎಂದು ನಗುತ್ತಾ ಹೋದ. ಅವನು ಹೋದ ಕೂಡಲೇ ರಾಯರ ಸನ್ನಿಧಾನದ ಕಡೆ ಮುಖ ಮಾಡಿದವರು, ಸ್ವಾಮಿಗಳೇ ತಮ್ಮ ಇಚ್ಛೆ ಏನು? ದಯವಿಟ್ಟು ನನ್ನ ಮನಸ್ಸಿಗೆ ಏನೆಂದು ವಿಚಾರ ತಿಳಿಸ್ತಿದ್ದೀರಿ. ಖುಷಿಯಾಗಿ ಬಾಳ್ವೆ ಮಾಡುವ ಜೋಡಿಗೆ ಹಾನಿ ಮಾಡೋದಿಲ್ಲ ತಾನೆ? ಆ ಕುಂಕುಮದ ಸೂಚನೆ ಏನು ಗುರುಗಳೇ ಎಂದು ಆತಂಕದಿಂದಲೇ ಸಾಗಿದ್ರು. ಈ ಲಕ್ಕಿ ಇಲ್ಲೇ ಬಂದು ಕೆಲಸ ಮಾಡೋ ಸ್ಕೀಮ್ ಹಾಕ್ತಾನೆ ಅಂತ ಆಲೋಚನೆ ಮಾಡಿರಲಿಲ್ಲ. ಹೀಗಿನ್ನೂ ಏನೇನು ಡ್ರಾಮಾ ಮಾಡ್ತಾನೋ ಎಂದ್ಕೊಳ್ಳುವ ಹೊತ್ತಿಗೆ ಅವಳನ್ನು ಹಿಂದೆಯಿಂದ ಯಾರೋ ಅಪ್ಪಿದ್ರು. ಅಷ್ಟು ಧೈರ್ಯದಿಂದ ಯಾರು ಅಪ್ಪೋಕೆ ಸಾಧ್ಯ? ಅವಳ ಅಸುರ ಬಿಟ್ಟು, ಲಕ್ಕಿ ಬಿಡು ನನ್ನ, ಇದು ನಿನ್ನ ರಾಘವೇಂದ್ರ ನಿಲಯ ಅಲ್ಲ, ಅಂಗಡಿ ಎಂದು ಬಿಡಿಸಿಕೊಳ್ಳಲು ಒದ್ದಾಡ್ತಿದ್ರೆ ಅವಳ ಬೆನ್ನಿಗೆ ತನ್ನ ಎದೆ ಒತ್ತಿ ಬಿಗಿದಪ್ಪಿದ. ಬಿಡು ಲಕ್ಕಿ ಎಂದು ಕೈ ಬಿಡಿಸಿಕೊಳ್ಳಲು ನೋಡ್ತಿದ್ದಾಳೆ. ಆದರೆ ಬಿಡದೆ ಅವಳ ಬಲಭುಜದ ಮೇಲೆ ತನ್ನ ಗಲ್ಲ ಊರಿ ಅವಳನ್ನೇ ನೋಡುತ್ತಾ ನಕ್ಕ. ಬಿಡು ಲಕ್ಕಿ ಎಂದಾಗ, 3 ತಿಂಗಳು ನೀನು ಇಲ್ಲದೆ ಕೈಗಳಿಗೆ ಊಟನೇ ಹಾಕಿಲ್ಲ, ಇರು ವೈಫಿ, ಚೂರು ಅವುಗಳು ಖುಷಿ ಪಡಲಿ ಎಂದು ಇನ್ನಷ್ಟು ಅಂಟಿಕೊಂಡ. ಅಂಗಡಿಗೆ ಯಾರಾದರೂ ಬರ್ತಾರೆ ಬಿಡು ಎಂದು ಬಿಡಿಸಿಕೊಂಡು ದೂರ ನಿಂತು, ಈ ಕೆಲಸ ಮಾಡೋಕೆನ ಅಂಗಡಿಗೆ ಸೇರಿತು ಎಂದು ದುರುಗುಟ್ಟಿ ನೋಡಿದಾಗ ತನ್ನೆರಡು ಕೈಗಳಿಂದ ದೃಷ್ಟಿ ತೆರೆದನು. ಕೂಡಿದ್ದ ಹುಬ್ಬುಗಳು ದೂರ ಸರಿದು ತಣ್ಣಗಾದ್ಲು. ವೈಫಿ, ನಿನ್ನನ್ನು ಒಪ್ಪಿಸಿ ಮನೆ ಕರ್ಕೊಂಡು ಹೋಗೋಕ್ಕಿದೆ. ನಾನು ಪೂರ್ವ, ನೀನು ಪಶ್ಚಿಮದಲ್ಲಿ ಇದ್ದರೆ ಹೇಗೆ ಒಪ್ಸೋಕೆ ಸಾಧ್ಯ? ನೀನೇ ಹೇಳು. ಅದಕ್ಕೆ ಎಲ್ಲಿಗೆ ಬಂದೆ ಎಂದು ಮತ್ತೆ ಹತ್ರ ಬಂದ. ನೀನು ನನ್ನ ಒಪ್ಪಿಸುವ ನೆಪದಲ್ಲಿ ಸುಮ್ಮನೆ ಮುಟ್ಟಿ ಮಾತಾಡಿಸುವ ಚೇಷ್ಟೆ ಮಾಡಿದರೆ ನಾನು ಓನರ್ ಅಣ್ಣನಿಗೆ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿ ಓಡಿಸ್ತೀನಿ ಅಷ್ಟೇ ಎಂದು ತೋರು ಬೆರಳು ತೋಡಿದಾಗ ಆ ಬೆರಳನ್ನಿಡಿದು ತನ್ನ ಬಳಿಗೆ ಎಳೆದುಕೊಂಡ ವಿವಿ. ವೈಫಿ, 3 ತಿಂಗಳು 100 ವರ್ಷದ ರೀತಿ ಫೀಲ್ ತರಿಸಿದ್ಯಾ. ನಿನ್ನ ನೋಡದೆ ನಾನು ಹೇಗೆ ಹಗಲು ರಾತ್ರಿ ಕಳೆದೆ ಅಂತ ಬಾಯಲ್ಲಿ ಹೇಳೋಕೆ ಸುಲಭ, ಆದರೆ ಅನುಭವಿಸಿದ ನೋವನ್ನು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಇಟ್ಸ್ ಟೂ ಡಿಫಿಕಲ್ಟ್. ಆಗ ನಿನ್ನ ನೋಡಿದ ಕಣ್ಗಳಿಗೆ ನಿದ್ರೆಯ ಪರಿಚಯನೇ ಮರ್ತೋಗಿತ್ತು. ನಿನ್ನ ಮುಟ್ಟದ ಕೈಗೆ ಕೆಲಸವೇ ಇರಲಿಲ್ಲ. ನಿನ್ನ ಫೀಲ್ ಮಾಡಿದ ಮನಸ್ಸಿಗೆ ಹೃದಯನೇ ಬೇಡ ಅನಿಸಿತ್ತು. ಟ್ರಸ್ಟ್ ಮೀ ವೈಫಿ, ನಾನು ನಿನ್ನ ಅಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಆವಾಗಲೇ ಗೊತ್ತಾಗಿತ್ತು. ನನ್ನ ನಿನ್ನ ಮಧ್ಯ ಬರೀ ಪ್ರೀತಿ ಇಲ್ಲ, ಪವಿತ್ರವಾದ ಪ್ರೀತಿ ಇದೆ. ಇಟ್ಸ್ ಅ ಪ್ಯೂರ್ ಲವ್ ಎಂದವನ ಕಣ್ಗಳಲ್ಲಿ ಅವಳ ಚೆಹರೆ ಬಿಟ್ಟು ಬೇರೇನೂ ಕಾಣಿಸ್ಲಿಲ್ಲ ಅವಳಿಗೆ. ಅವಳಿಗೂ ಅವನ ಒಂದೊಂದು ಮಾತುಗಳು ಮನಸ್ಸಿನಿಂದ ಕರ ತಟ್ಟಿತು. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ವೈಫಿ. ಐ ರಿಯಲಿ ಲವ್ ಯು. ಐ ಲವ್ ಯು ಸೋ ಮಚ್. ಈ ಪ್ರೀತಿ ನನ್ನ ತುಂಬ ಬದಲಾಯಿಸಿದೆ ವೈಫಿ. ನಿನ್ನಿಂದ ನನ್ನ ಬದುಕೆ ಬದಲಾಗಿದೆ. ಅರ್ಥ ಮಾಡ್ಕೋ ವೈಫಿ. ನೀನಿಲ್ಲದೆ ನಾನು ಅನಾಥ ಅನ್ನೋ ಥರ ಫೀಲ್ ಆಗಿದೆ ಕಣೆ. ಪ್ಲೀಸ್ ನನ್ನ ಜೊತೆ ಬಂದುಬಿಡು ವೈಫಿ, ಪ್ಲೀಸ್ ಎಂದು ಆತ ಕೇಳಿಕೊಳ್ಳುವ ಪರಿಗೆ ಚಾರು ಕಣ್ಣುಗಳು ಸೋಲ್ತಿದೆ. ಅವಳ ಮನಸ್ಸು ಕೂಡ ಎಲ್ಲ ಮುಗಿಯಿತು, ಇನ್ನೇನು ತೊಂದರೆ ಆಗೋದಿಲ್ಲ, ಅವನ ಜೊತೆಗೆ ಹೋಗು ಚಾರು ಅಂತಿದೆ. ನಿನ್ನಿಂದ ಇನ್ನು ಮುಂದೆ ದೂರ ಇರೋಕೆ ಆಗಲ್ಲ ನನಗೆ. ನೀನು ಬೈದ್ರು ಇಲ್ಲ ಪ್ರಬಲ ರೀತಿ ಬಾರಿಸಿದ್ರು ನನಗೆ ನಿನ್ನಿಂದ ದೂರ ಇರೋಕೆ ಸಾಧ್ಯ ಇಲ್ಲ ಎಂದು ಬಿಗಿದಪ್ಪಿದ. ಎಷ್ಟು ತಿಂಗಳ ನಂತರ ಪಡೆಯುತ್ತಿರುವ ಅಪ್ಪುಗೆಯನ್ನು ಬಿಡುವ ಮನಸ್ಸಿಲ್ಲ ಅವಳಿಗೆ. ಹಾಗೆ ಕೂಡ ಅವನ ಬೆನ್ನಿಗೆ ತನ್ನ ಕೈ ಏರಿಸಬೇಕು ಎನ್ನುವ ಹೊತ್ತಿಗೆ, ಈ ಫೋಟೋ ಎಷ್ಟು ರೀ ಎಂಬ ಗಿರಾಕಿಯ ಧ್ವನಿ ಅವಳನ್ನು ಎಚ್ಚರಿಸಿತು. ತಕ್ಷಣ ಅವನಿಂದ ದೂರ ಸರಿದು, ಪ್ಲೀಸ್ ನನ್ನ ದಿಕ್ಕು ತಪ್ಪಿಸಿ ಇಲ್ಲಿಂದಲೂ ಓಡಿಸ್ಬೇಡ, ಮನೆಯಿಂದ ಹೋಗು ಅಂದ ಹಾಗೆ ಎಂದು ಬೈದು ಹೋದಳು. ಕೋಪಗೊಳ್ಳದೆ ನಕ್ಕು ತಾನು ಹಿಂಬಾಲಿಸಿದ. ರಾಘವೇಂದ್ರ ಸ್ವಾಮಿಯ ಫೋಟೋ ಹಿಡಿದು ಹಿಂದು ಮುಂದು ತಿರುಗಿಸಿ ನೋಡಿ, ಎಷ್ಟು ಎಂದು ಕೇಳುತ್ತಿದ್ದ ಗಿರಾಕಿಗೆ 350 ರೂಪಾಯಿ ಎಂದಳು ಚಾರು. ಜಾಸ್ತಿ ಆಯಿತು, ಅಲ್ಲಿ 250 ಹೇಳಿದ್ರಲ್ಲ ಎಂದು ವ್ಯಾಪಾರಕ್ಕಿಳಿದಿದ್ದ ಗಿರಾಕಿಗೆ
ಅಲ್ಲಿ ಇನ್ನೂ ಚಿಕ್ಕ ಫ್ರೇಮ್ ಇದೆ. ಇದು ಅದಕ್ಕಿಂತ ದೊಡ್ಡ ಫ್ರೇಮ್. ನಮ್ಮ ಹತ್ರ ಚಿಕ್ಕ ಫೋಟೋ ಖಾಲಿ ಆಗಿದೆ ಎಂದಳು ಚಾರು. ಏನಿಲ್ಲ, ಇದೇ ಸೈಜ್, ಸುಮ್ಮನಿರಮ್ಮ, ಸುಮ್ಮನೆ ಜಾಸ್ತಿ ಹೇಳಬೇಡ, 250 ಹಾಕೋ ಎಂದರು. ಆಗೋದಿಲ್ಲ, 250 ಅಲ್ಲ ಈ ಫೋಟೋ ಬೆಲೆ ಎಂದು ಆಕೆ ಹೇಳುವಾಗ, ಬರುತ್ತೆ ಕೊಡಮ್ಮ, ಅದೇ ಫೋಟೋ ಅವರು 250 ಅಂದರು, ನಾವಿನ್ನೂ ಕಡಿಮೆಗೆ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ವಿ, ನೀನು ಸುಮ್ಮನೆ ಜಾಸ್ತಿ ಹೇಳಬೇಡ, ಕೊಡು ಎಂದಾಗ, ಆಗೋದಿಲ್ಲ, ಅದು ಸಣ್ಣ ಫೋಟೋ ಬೆಲೆ, ಅಷ್ಟು ಕಮ್ಮಿ ಕೊಡೋಕ್ಕಾಗಲ್ಲ ಎಂದಳು. ಬರಲ್ಲ ಅಂತ ಒಂದೇ ಮಾತಿಗೆ ಹೇಳಿದರೆ ನಿಂಗೆ ವ್ಯಾಪಾರ ಆಗುತ್ತೇನಮ್ಮ? ದೇವ್ರ ಫೋಟೋ ಇಟ್ಕೊಂಡು ಬಾಯಿಗೆ ಬಂದು ಬೆಲೆ ಹೇಳ್ತೀಯಲ್ಲ, ಲಾಸ್ಟ್ 270 ಕೊಡ್ತೀಯಾ ಎಂದ ಕಿರಾಕಿ ಮಾತಿಗೆ. ಅಂದರೆ ಚಾರು ಏನು ಸುಳ್ಳು ಹೇಳ್ತಿದ್ದಾಳ? ಅಲ್ಲಿ 250ಕ್ಕೆ ಕೊಡೋದಾದ್ರೆ ಅಲ್ಲೇ ತಗೊಳ್ಳಿ, ಇಲ್ಲಿಗೆ ಯಾಕೆ ಬಂದ್ರಿ ಎಂದು ಮಧ್ಯಸ್ಥಿಕೆ ವಹಿಸಿ ಬಂದಿದ್ದ ಬೀಬಿ. ಹೆಂಡತಿ ಬಳಿ ಕೊಂಚ ದಬಾಯಿಸಿ ಮಾತಾಡಿದ ರೀತಿ ಅವನಿಗೆ ಹಿಡಿಸ್ಲಿಲ್ಲ. ಅದು ದೇವಸ್ಥಾನದ ಒಳಗಡೆ ಇದೆ, ಈಗ ಹಿಂದಕ್ಕೆ ಹೋಗಿ ಬರೋಕ್ಕಾಗತ್ತಾ? ಜನ ಬೇರೆ ಜಾಸ್ತಿ ಆಗಿದ್ದಾರೆ, ಅದಕ್ಕೆ ಕಡಿಮೆ ಮಾಡ್ಕೊಂಡು ಕೊಡೋಕೆ ಹೇಳಿದ್ದು ಎಂದು ರೋಪ್ ಹಾಕಿದ ಆ ಗಿರಾಕಿ. ಆಗಲ್ರಿ, ಬೇಕು ಅಂದರೆ ಹೋಗಿ ಅಲ್ಲೇ ತಗೊಳ್ಳಿ, ಇಲ್ಲ ಅಂದರೆ ಮನೆಗೆ ಹೋಗಿ, ಚಾರು ಹೇಳಾಯ್ತು ತಾನೆ, ಹೋಗಿಲಿಂದ ಎಂದ. ಅವನ ಮುಖ ನೋಡಿ ಚಾರು, ಸುಮ್ಮನಿರು ಲಕ್ಕಿ ಎಂದು ಎಷ್ಟೇ ಸನ್ನೆ ಮಾಡಿದ್ರೂ ಬಿಡ್ತಿಲ್ಲ ಅವನು. ಮಾರೋ ನಿಂಗೆ ತಾಳ್ಮೆ ಇಲ್ಲ, ಇನ್ನು ನಮಗಿರುತ್ತಾ? ಕೊಂಡ್ಕೊಳ್ಳಲು ಬಂದವ್ರು ನಾವು, ಈ ರೀತಿ ವ್ಯಾಪಾರ ಮಾಡಿದ್ರೆ ಅಂಗಡಿ ಮುಚ್ಕೊಂಡು ಹೋಗ್ಬೇಕು. ಹುಡುಗಿ, ಇವನನ್ನ ಅಂಗಡಿಯಲ್ಲಿ ಇಟ್ಕೊಂಡ್ರೆ 1 ಪೈಸೆ ಬೆಳೆ ಬಾಳಲ್ಲ ತಿಳ್ಕೊ ಎಂದವರ ಮಾತಿಗೆ, ಪೈಸೆ ಬೇಕಿಲ್ಲ ನಮಗೆ, ನನ್ನ ಹೆಂಡತಿ ಮನೆಗೆ ಬಂದರೆ ಸಾಕು, ಅವಳಿಗೆ ಈ ಕೆಲಸ ಮಾಡಲೇಬೇಕು ಅನ್ನೋ ಒತ್ತಾಯ ಇಲ್ಲ, ಹೋಗ್ರಿ ಎಂದು ಎದುರು ಉತ್ತರ ಕೊಟ್ಟ ಲಕ್ಕಿ. ಎಷ್ಟೋ ಪೊಗರು ನಿಂಗೆ, ಇದನ್ನ ವ್ಯಾಪಾರಸ್ಥರ ಲಕ್ಷಣ, ನಾವು ಮನಸ್ಸು ಮಾಡಿದರೆ ಈ ಅಂಗಡಿಯನ್ನೇ ಕೊಂಡ್ಕೊಳ್ತೀವಿ ತಿಳ್ಕೊ ಎಂದು ಬೆರಳು ತೋರಿದ ಗಿರಾಕಿ ಮಾತಿನ ವರಸೆ ಹಿಡಿಸದವ. ಅದಕ್ಕೆ 250ಕ್ಕೆ ಚೌಕಾಸಿ ಮಾಡ್ತೀಯಾ? ನಾನು ಮನಸ್ಸು ಮಾಡಿದ್ರೆ ನಿನ್ನೆ ಎಂದು ಬೀಬಿ ಹೇಳೋ ಮುನ್ನವೇ ಸಾಕು ಎಂದು ತಡೆದು, ಸಾರಿ ಸರ್, ನೀವು ಹೋಗಿ ಎಂದಳು. ಮೊದಲು ನಾನು ಓಡಿಸು, ಇಲ್ಲ ಅಂಗಡಿ ಎಕ್ಕುಟ್ಟೋಗುತ್ತೆ ಎಂದು ಅವರು ಹೇಳಿ ಹೋದ್ರು. ಅವ್ರು ಹೋದತ್ತಲ್ಲೇ ನೋಡ್ತಾ, ಮುಂಚಿನ ಕೋಪ ಇದ್ದಿದ್ರೆ ನಿಮ್ಮನ್ನು ಸುಲಭವಾಗಿ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಲಕ್ಕಿ. ಅಂಗಡಿ ಕೊಂಡ್ಕೊಳ್ಳಲು ರೆಡಿ ಅಂತೆ, ನಾನು ಮನಸ್ಸು ಮಾಡಿದೆ ಅವನನ್ನೇ ಕೊಂಡ್ಕೊಂಡು ತೋರಿಸ್ತೀನಿ ಎಂದು ಗೊಣಗುತ್ತಲೇ ಇದ್ದ ಬೀಬಿ. ತಾನು ದೊಡ್ಡ ಮನೆ ಹುಡುಗ ಅನ್ನೋ ಜಂಬ, ದುಡ್ಡಿದೆ ಅನ್ನೋ ಅಹಂ ಎಂದು ತಿಳಿದಳು ಚಾರು. ಆದರೆ ಎದುರಾಳಿ ಹೇಗೆ ವರ್ತಿಸಿದ್ನೋ ಹಾಗೇ ವರ್ತಿಸಿದ್ದ ಬೀಬಿ. ಸಾಕು ನಿಲ್ಲಿಸ್ತೀಯಾ ಎಂದು ಗದರಿ ಅಂಗಡಿ ಒಳಗೆ ಹೋದಳು ಚಾರು. ವೈವಿ, ನೀನು ಕೋಪ ಮಾಡ್ಕೋಬೇಡ, ಅವರೆಲ್ಲ ಅಂದರೆ ಇನ್ನೊಬ್ರು ಎಂದ. ಇನ್ನೊಬ್ರು ಮತ್ತೊಬ್ರು ಅಂತ ಎಲ್ಲರನ್ನೂ ಹೀಗೆ ಓಡಿಸು, ವ್ಯಾಪಾರ ಮಾಡೋರು ಹಾಗೆ, ಅಲ್ಲಿ ಇಲ್ಲಿ ಅಂತ ಕೇಳಿದ್ದು ಆಡಿತ್ತು ಅಂತ ಹೇಳ್ತಾರೆ, ಚೌಕಾಸಿ ಮಾಡ್ತಾರೆ, ಅದಕ್ಕೆ ನಾವು ಕೋಪ ಮಾಡಿಕೊಂಡ್ರೆ ಅಂಗಡಿ ಮುಚ್ಚಬೇಕು ಅಷ್ಟೇ. ಹಾಗೂ ಹೀಗೂ ಮಾತಾಡಿ 300ಕ್ಕೆ ಕೊಡ್ತಿದ್ದೆ, 30 ರೂಪಾಯಿ ಲಾಭ ಬರ್ತಿತ್ತು, ಅದು ಹಾಳು ಮಾಡ್ತೀನಿ ನೀನು. ಮೊದಲನೇ ಗಿರಾಕಿನೇ ಓಡಿಸಿದ್ಯಾ, ಇನ್ನು ಇವತ್ತೆಲ್ಲ ವ್ಯಾಪಾರ ಆದಂಗೆ. ಈ ರೀತಿ ಆದರೆ ಲಾಸ್ ಬರೀ ಓನರ್ಗಲ್ಲ, ನನಗೂ. ಈ ಅಂಗಡಿಗೆ ಬಾಡಿಗೆ ಇಲ್ಲ ಅಂದರೂ ಮನೆ ಬಾಡಿಗೆ ಕಟ್ಟಬೇಕು ನಾನು, ರೇಷನ್ ಹೇಗೆ ತರಲಿ, ಊಟ ತಿಂಡಿಗೆ ಏನು ಮಾಡಲಿ, ಸಂಬಳ ಏನು ಸುಮ್ಮನೆ ಕೊಡ್ತಾರಾ? ಓನರ್ ಒಳ್ಳೆಯವರು, ಅಂಗಡಿನೂ ಕೊಟ್ಟು ಅಂಗಡಿಯಲ್ಲಿರೋ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಒಂದಿಷ್ಟು ದುಡಿಯಲು ಸಹಾಯ ಮಾಡಿಕೊಟ್ಟಿದ್ದಾರೆ. ನಿನ್ನಿಂದ ಇಲ್ಲೂ ನೆಮ್ಮದಿ ಹಾಳಾಗುತ್ತೆ ನನಗೆ. ಎಲ್ಲೂ ನನಗೆ ಜೀವಿಸೋಕೆ ಬಿಡಲ್ಲ ಅಲ್ವಾ ನೀನು? ನನ್ನ ನೆಮ್ಮದಿನ ತಿನ್ನೋಕೆ ಬಂದ್ಯಾ? ಹೇಳು, ಏನು ಗೋಳ್ ನಿಂದು? ಮನೆಯಿಂದ ಈಚೆ ಹಾಕಿ ಈಗ ಇಲ್ಲೂ ಓಡಿಸೋಕೆ ಬಂದ ಎಂದು ಹುಗಿದಳು. ವೈವಿ, ಅದು ಹಾಗಲ್ಲ ಎಂದು ಮೆತ್ತಗೆ ಸಬೂಬು ಕೊಡೋಕ್ಕೆ ಬಂದ. ಪ್ಲೀಸ್ ಲಕ್ಕಿ, ಹೇಗೂ ಗುಬ್ಬಚ್ಚಿ ಗೂಡಲ್ಲಿ ಬೆಚ್ಚಗಿದ್ದೀನಿ, ಮತ್ತೆ ಗೂಡಿಂದ ಹೊರಗಾಕಿಸ್ಬೇಡ, ಆ ದುರುದ್ದೇಶ ಇದ್ದರೆ ಹೋಗು ಇಲ್ಲಿಂದ ಎಂದು ಅವನಿಗೆ ಬೆನ್ನು ಹಾಕಿದಾಗ ಸೀದಾ ಹೊರಗಡೆ ಹೋದ್ರೆ ಹೋಗ್ತಾನೆ ಎನ್ನುವಂತೆ ಅಲ್ಲೇ ಕೂತಿದ್ಲು ಚಾರು. ಮುಂದೆ ಹಾಗಾದರೆ ಲಕ್ಕಿಗೆ ಬೇಜಾರಾಗಿ ಅಲ್ಲಿಂದ ಹೊರಟ್ಬಿಡ್ತಾನಾ? ಇಲ್ಲ ಅವಳ ಸಮಸ್ಯೆಗೆ ಪರಿಹಾರ ಕೊಡುವಂತೆ ವ್ಯಾಪಾರದಲ್ಲೇನಾದರೂ ಮ್ಯಾಜಿಕ್ ಮಾಡ್ತಾನಾ? ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ.